ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9611451545 ಮತ್ತು 8618501047. ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ. ಗುರು ಹಿರಿಯರು ಯುವಕರು ಸ್ವಯಂ ಪ್ರೇರಿತವಾಗಿ ಕೂಡಿಕೊಂಡು ಬರುವ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಡೆಯುವ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಯುಕ್ತ ನಮ್ಮ ಹುಕ್ಕೇರಿ ತಾಲೂಕಿನ ಹಿರಿಯರು ಹಾಗೂ ಮಾಜಿ ಸಚಿವರಾದ ಎ.ಬಿ. ಪಾಟೀಲ್, ಮಾಜಿ ಸಂಸದರಾದ ರಮೇಶ್ ಕತ್ತಿ ಹಾಗೂ ನಮ್ಮ ಶಾಸಕರಾದ ನಿಖಿಲ್ ಕತ್ತಿ ಅವರ ಪೆನಲ್ಗೆ ಬೆಳ್ಳಿ ಗ್ರಾಮದ ಸಮಸ್ತ ಗುರು ಹಿರಿಯರು ಕಾಯ ವಾಚ ಮನಸ್ಸಿನಿಂದ ಪಕ್ಷಾತೀತವಾಗಿ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಅವರು ನಿಲ್ಲಿಸಿದ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡುತ್ತೇವೆ. ರಮೇಶ್ ಕತ್ತೆ ಅವರಿಗೆ, ಎ.ಬಿ. ಪಾಟೀಲ್ ಅವರಿಗೆ, ಶಾಸಕ ನಿಖಿಲ್ ಕತ್ತೆ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಶೇಲಾಪುರ ಗ್ರಾಮದ ಪಾಟೀಲ್ ತೋಟದ ಜನತೆಯಿಂದ ಇನ್ನು ಮುಂದೆ ಬರುವ ಚುನಾವಣೆಯಾದ ಕೆಇಬಿ ಹಾಗೂ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಿಂತಿರುವ ರಮೇಶ್ ಅನ್ನ ಕತ್ತಿ ಮತ್ತು ನಿಖಿಲ್ ಅನ್ನ ಕತ್ತಿ ಹಾಗೂ ಎ.ಬಿ. ಪಾಟೀಲ್ ಅವರ ಪೆನಾಲಿನಲ್ಲಿ ನಿಂತಿರುವ ಅಭ್ಯರ್ಥಿಗಳಿಗೆ ಕಾಯ ವಾಚ ಮತ್ತು ಮನಸ್ಸಿನಿಂದ ಹಾಗೂ ಯಾವುದೇ ಆಶೆ ಆಮಿಷಗಳಿಗೆ ಕೈ ಚಾಚದೆ ಪ್ರಾಮಾಣಿಕವಾಗಿ ಮತ ನೀಡುತ್ತೇವೆ. ಹಾಗೆ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ನಂಬಿಕೆಗೆ ದ್ರೋಹ ಬಗೆಯುವುದಿಲ್ಲ ಎಂದು ಶ್ರೀ ಬಸವೇಶ್ವರ ಮತ್ತು ಶ್ರೀ ಕರಿಯಮ್ಮ ದೇವಿ ಮೇಲೆ ಈ ಮೂಲಕ ಪ್ರಮಾಣ ವಚನ ಮಾಡುತ್ತೇವೆ. ರಮೇಶ್ ಅಣ್ಣ ಕತ್ತಿ ಅವರಿಗೆ, ಮಾನ್ಯ ಎ.ಬಿ. ಪಾಟೀಲ್ ಸಾಹೇಬರಿಗೆ, ನಿಖಿಲ್ ಅಣ್ಣ ಕತ್ತಿ ಅವರಿಗೆ, ಪೃಥ್ವಿ ಅಣ್ಣ ಕತ್ತಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ. ಏನಾದ್ರು ಅದಕ್ಕಾಗಿ ನಮ್ಮ ಕ್ಷೇತ್ರದ ದುರ್ದೈವ ಅಂತ ನಾವು ಹೇಳಕ್ಕಾಗ್ತದೆ. ಅದಕ್ಕಾಗಿ ನಾವೆಲ್ಲರೂ ಇಂದು ಗ್ರಾಮದವರೆಲ್ಲರೂ ಕೂಡಿ ಒಕ್ಕಟ್ಟಾಗಿ ಒಂದು ಶಪಥವನ್ನ ಪ್ರಮಾಣವನ್ನು ಮಾಡಿ ಕೊಟ್ಬಾಗಿ ಗ್ರಾಮದ ದುರ್ಗಾದೇವಿ ನಮಸ್ಕರಿಸುತ್ತಾರೆ. ಇವತ್ತು ಬರುವ ಎಲೆಕ್ಟ್ರಿಕ್ ಸೊಸೈಟಿಯ ಚುನಾವಣೆ ನಿಮಿತ್ತವಾಗಿ ಗ್ರಾಮಸ್ಥರೆಲ್ಲರೂ ಕೂಡಿ ಬೆಂಬಲ ಸೂಚನೆ ನೀಡಿದ್ದಾರೆ. ಇಲ್ಲಿವರೆಗೆ ಸುಮಾರು ಒಂದು 50-60 ವರ್ಷದಿಂದಲೂ ಪ್ರತಿ ಕುಟುಂಬದ ಜೊತೆಲೇ ನಮ್ಮ ಕೊಟ್ರಾಗಿ ಗ್ರಾಮಸ್ಥರೆಲ್ಲರೂ ಬೆಂಬಲ ನೀಡ್ತಾ ಬಂದಿದ್ದಾರೆ. ಯಾವತ್ತೂ ಅವರು ಕೈ ಬಿಟ್ಟಿಲ್ಲ ಕೊಟ್ರಾಗಿ ಗ್ರಾಮಸ್ಥರು. ಇವತ್ತು ಅವ್ರ ಜೊತೆ ಇರ್ತಾರೆ, ಮುಂದೂ ಗ್ರಾಮಸ್ಥರೆಲ್ಲ ಅವ್ರ ಜೊತೆನೇ ಇರ್ತಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸಾರ್ವಜನಿಕ ಕೆಲಸ ಇರ್ಬೋದು, ವೈಯಕ್ತಿಕ ಇರ್ಬೋದು, ಎಲೆಕ್ಟ್ರಿಕ್ ಸೊಸೈಟಿ ಇರ್ಬೋದು,
ಏನೋ ನಮ್ಮ ಗ್ರಾಮದಿಂದ ಯಾವುದೋ ಒಂದು ವ್ಯಕ್ತಿ ಹೋದ್ರೆ ಯಾವತ್ತೂ ಹೊಳಿ ಕಳಿಸಿಲ್ಲ. ಅವ್ರಿಗೆ ಎಲ್ಲನೂ ಕೆಲಸ ಮಾಡಿ ಕಳಿಸಿದ್ದಾರೆ. ಕುಡಿ ನೀರು ಇರ್ಬೋದು, ಸ್ಕೂಲ್ ಇರ್ಬೋದು, ಗುಡಿ ಕೆಲಸ ಇರ್ಬೋದು. ಎ.ಬಿ. ಪಾಟೀಲ್ ಅವರು ಮತ್ತು ಕತ್ತಿ ಕುಟುಂಬ ಎ.ಬಿ. ಪಾಟೀಲ್ ಅವರು ಮತ್ತು ಅವರು ಕೂಡಿ ಸುಮಾರು 30 ವರ್ಷದಿಂದ ದೂರ ಇದ್ರೂ ಕೂಡಿ ಇವತ್ತು ನಮ್ಮ ತಾಲೂಕೆಲ್ಲ ಒಳ್ಳೆಯ ಒಂದು ರೀತಿಯಲ್ಲಿ ಉಳಿಬೇಕನ್ನೋ ಕಾರಣಕ್ಕಾಗಿ ಎರಡು ಮಣಿತಾರ ಒಕ್ಕಟ್ಟಾಕಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಅದ್ರ ಹಿಂದೆ ಬೆಂಬಲಕ್ಕಾಗಿ ಎಲ್ಲ ತಾಲೂಕನ್ನ ನಿಂತೈತಿ. ಅದ ಪ್ರಕಾರ ನಾವು ಪಟವಾಗಿ ಗ್ರಾಮಸ್ಥರು ಹಿಂದೂ ಇದ್ದವು ಇವತ್ತು ಅದು ಇಬ್ಬರು ಕೂಡಿದಾಗ ನಮಗೆ ಫುಲ್ ಖುಷಿ ಐತಿ. ಏನು ಅಭಿವೃದ್ಧಿ ಮಾಡಿದೆ ನಮ್ಮಲ್ಲಿ ಏನು ಸ್ಕೂಲ್ ಶಿಕ್ಷಣ ಬದಲಾಯ್ತು, ನೀರಿನ ವ್ಯವಸ್ಥೆ ಆಯ್ತು, ಬೋರ ರೋಡ, ಲೈಟ ಮತ್ತು ಟಿ ಸಿಗಳು ಸಾಕಷ್ಟು ಪ್ರಮಾಣದಾಗ ರೈತರಿಗೆ ಅನುಕೂಲ ಆಗುವಂಥ ವಿದ್ಯುತ್ತನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಮುದಾಯ ಭವನಗಳು ಮಾಡಿದರು. ಈಗ ನಿಮ್ಮ ಸ್ವಪರಿತವಾಗಿ ಇದು ಸಭೆ ಇಟ್ಕೊಂಡಿರಿ? ಹಾಂ, ಎಲ್ಲರೂ ಸ್ವಯಂ ಪ್ರೇರಿತದಿಂದ ಊರಾಗ ಎಲ್ಲ ಜನ ಕೂಡಿದ್ದಾರೆ. ಯಾರು ಒತ್ತಾಯಪೂರ್ವಕ್ಕೆಲ್ಲ, ಪ್ರತಿಯೊಬ್ಬರು ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಇವತ್ತು ದುರ್ಗಾದೇವಿ ಗುಡಿ ಕೂಡಿ ಈಗ ಒಂದು ಪಕ್ಷದವ್ರದ ಎಲ್ಲ ಯಾವುದು ಜಾತಿ ಪಕ್ಷಾತೀತವಾಗಿ ಇವತ್ತು ಈ ಗುಡಿ ಒಳಗೆ ಜನ ಕೂಡಿದ್ದು. ಯಾವ ಪಕ್ಷ ಯಾವ ಧರ್ಮ ಅಂತ ಇಲ್ಲ, ಎಲ್ಲ ಪಕ್ಷದವರು ಕತ್ತಿ ಸಾವ್ಕಾರ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ನಿಮ್ಮ ಉದ್ದೇಶ ಏನು? ಅವ್ರಿಗೆ ವೋಟ್ ಹಾಕ್ಬೇಕು? ಅವ್ರಿಗೆ ವೋಟ್ ಯಾರಿಗೆ ಹಾಕ್ಬೇಕು? ರಮೇಶ್ ಕತ್ತಿ ಅವರ, ನಿಖಿಲ್ ಕತ್ತಿ ಅವರ, ಎ.ಬಿ. ಪಾಟೀಲ್ ಯಾರು ಸೂಚನೆ ಮಾಡ್ತಾರಲ್ಲ ಆ ಅಭ್ಯರ್ಥಿಗಳಿಗೆ ನಾವು ಕೊಟ್ಟಬಾಗಿ ಗ್ರಾಮಸ್ಥರ ನಿಂತ ಕಿಸಿಂದ ನಾವೆಲ್ಲ ಅವ್ರ ಸೇವೆ ಮಾಡ್ತೀವಿ. ಅವ್ರ ಪೆನಲ್ಗೆ ನಾವು ಮತ ಹಾಕಿಸ್ತೀವಿ. ಹಿಂದೂ ಮಾಡ್ಕೊತ ಬಂದು ಇವತ್ತು ಮುಂದೂ ಮಾಡ್ತೀವಿ. ಹುಕ್ಕೇರಿ ತಾಲೂಕು ಜನತೆಗೆ ನೀವೇನು ಹೇಳ್ತೀರಿ? ಏನು ತಾಲೂಕಾ ಜನ ಎಲ್ಲ ಒಕ್ಕಟ್ಟಾಗಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡಿದಾರು ಕತ್ತಿ ಕುಟುಂಬಕ್ಕೆ ಬೆಂಬಲ ನೀಡ್ಬೇಕಂತಂದ. ಇನ್ನೂ ಯಾರು ಉಳಿದಿದ್ರು ಎಲ್ಲರೂ ಬೆಂಬಲ ನೀಡಿ ಕಿಸಿಂದ ಮುಗಿತೇವು. ಎಲ್ಲರೂ ಕತ್ತಿ ಸಾವುಕಾರಗಳಿಗೆ ಎ.ಬಿ. ಪಾಟೀಲ್ ಪೆನಲ್ಗೆ ಯಾರು ಹೇಳ್ತಾರೋ ಅವ್ರು ಎಲ್ಲರೂ ನಮ್ಮ ತಾಲೂಕು ಎಲ್ಲರೂ ನಮ್ಮ ಅವ್ರಿಗೆ ಸೇಫ್ ಹ್ಯಾಂಡ್ ಕೈಯಾಗ ಅಧಿಕಾರ ಕೊಡ್ಬೇಕು. ಹಾಂ, ಈಗ ಬೇರೆ ತಾಲೂಕದವ್ರು ಇಲ್ಲಿ ಬರಕ್ಕೆ ಕೊಡ್ಬಾರ್ದು. ಏನಿಲ್ಲ, ನಮ್ಮ ಈ ಚುನಾವಣೆ ಐತಿ, ಏನೋ ಬರಾಕತ್ತಾರ. ನಮ್ಮ ಕೆಲಸ ನಾವು ಮಾಡ್ಬೇಕೈತಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರನ್ನ ಬರ್ಲಿ ಹೋಗ್ಲಿ. ಮುಂದೆ ಬರುವ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ರಮೇಶ್ ಅಣ್ಣ ಕತ್ತಿ, ನಿಖಿಲ್ ಅಣ್ಣ ಕತ್ತಿ ಮತ್ತು ಎ.ಬಿ. ಪಾಟೀಲ್ ಇವರುಗಳು ಮಾಡಿರುವಂತಹ ಬೆನಾಲಿನ ಅಭ್ಯರ್ಥಿಗಳಿಗೆ ಕಾಯ ವಾಚ ಮನಸಾರೆ ನಾವೆಲ್ಲರೂ ಗ್ರಾಮ ದೇವತೆಯಾದ ಶ್ರೀ ದುರ್ಗಾದೇವಿಯ ಸಾಕ್ಷಿಯಾಗಿ ಮತವನ್ನು ಹಾಕುತ್ತೇವೆಂದು ಪ್ರಮಾಣ ಮಾಡುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ತಿಂಗಳ 28 ತಾರೀಕಿಗೆ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇದೆ. ಅದಕ್ಕಾಗಿ ತಾವೆಲ್ಲರೂ ಗ್ರಾಮದವರು ಸೇರಿ ಒಂದು ನಿರ್ಣಯವನ್ನು ಕೈಗೊಳ್ಳುವುದಕ್ಕಾಗಿ ಇಲ್ಲಿ ಎಲ್ಲರೂ ಸೇರಿದ್ದೀರಿ. ಅದಕ್ಕೂ ಸಹ ಮೊದಲು ನಾನು ತಮ್ಮ ಅದೇ ರೀತಿ ಆಶೆ ಆಮಿಷಗಳಿಗೆ ಒಳಗಾಗದೆ ಸಂಘ ಸಂಸ್ಥೆ ಉಳಿಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಬ್ಬರು ಜೋಡೆತ್ತಿನಾಗೆ ಕೈ ಜೋಡಿಸಿರುವುದು ನಮ್ಮೆಲ್ಲರ ಭಾಗ್ಯ. ಅದೇ ರೀತಿ ಇಲ್ಲಿ ನಾವೆಲ್ಲರೂ ನೆನ್ಪಿಟ್ಕೋಬೇಕಿತ್ತು. ಏನಪ್ಪಾ ಅಂತಂದ್ರೆ, ರಾಜಕೀಯ ಮಾಡಿರ್ಬೋದು, ಎ.ಬಿ. ಪಾಟೀಲ್ರು ಹಾಗೂ ಕತ್ತಿ ಮಣಿತನ ಎರಡೂ ಪಕ್ಷ ಬೇರೆ ಬೇರೆ ವಿರೋಧಿಗಳು ಇರ್ಬೋದು. ಆದರೆ ಸಂಘ ಸಂಸ್ಥೆಯನ್ನು ಇಲ್ಲಿವರೆಗೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದೆ ನಡೆಸುವಂತ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ರಮೇಶನ್ನ ಕತ್ತಿ ಅವರು ಅಂತ ನಾನು ಈ ಮಾತನ್ನು ತಮ್ಮೆಲ್ಲರ ಮೂಲಕ ಹಂಚಿಕೊಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲರಿಗೆ ಹಿರಿಯರು ಏನು ಮಾತಾಡಿದ್ದಾರೆ ಆ ರೀತಿ ಎಲ್ಲರೂ ನಡೆದುಕೊಳ್ಳೋಣ, ಸಂಘ ಸಂಸ್ಥೆಯನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು. ಪ್ರೇರಿತವಾಗಿ ಗ್ರಾಮಸ್ಥರೆಲ್ಲರೂ ಕೂಡಿ ಇವತ್ತು ಸಾವುಕಾರ ಬೆಂಬಲ ನೀಡ್ತೀವತ್ತು ಅಂತ ಕಿಸಿಂದ ಇಡೀ ಗ್ರಾಮಸ್ಥರ ಪ್ರತಿ ಧರ್ಮ, ಪ್ರತಿ ವ್ಯಕ್ತಿನೂ, ಪ್ರತಿ ಮಣಿಯವರು ಎಲ್ಲರೂ ಕೂಡಿ ಇವತ್ತು ಸಹಕಾರ ನೀಡಕ್ಕೆ ಬಂದಿದ್ದೀರಿ. ಈ ತಾಯಿ ದುರ್ಗಾದೇವಿ ಮುಂದೆ ಪ್ರತಿಜ್ಞೆ ಮಾಡಿ ಕಿಸಿಂದ ಅವ್ರಿಗೆ ಬೆಂಬಲ ಸೂಚನೆ ಮಾಡ್ತೀವತ್ತ ಅಂತ ಕಿಸಿಂದ ಹೇಳಿ ನನ್ನ ಎರಡು ಮಾತು ಕತ್ತಿ ಹಾಗೂ ರಮೇಶನ ಕತ್ತಿ ಅವರು ಆ ಸಹಕಾರಿ ಸಂಘವನ್ನ ಒಂದು ಏನು ನಮ್ಮ ದಿವಂಗತ ಅಪ್ಪನಗೌಡರು ಇವತ್ತು ಅವ್ರನ್ನ ನಾವು ಸ್ಮರಿಸಬೇಕಾಗ್ತದೆ. ದಿವಂಗತ ಅಪ್ಪನಗೌಡರು ಈ ತಾಲೂಕಿನಲ್ಲಿ ಒಂದು ವಿದ್ಯುತ್ ಸಹಕಾರಿ ಸಂಘವನ್ನ ಹುಟ್ಟಾಕಿ ಅದನ್ನು ನಡೆಸ್ಕೊಂಡು ಬಂದ್ರು. ಅದರ ತರುವಾಯ ದಿವಂಗತ ಉಮೇಶನ ಕತ್ತಿಯವರು ಹಾಗೂ ರಮೇಶನ ಕತ್ತಿಯವರು ಯಾವುದೇ ರೈತರಿಗೆ ತೊಂದರೆ ಆಗದ ಹಾಗೆ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಬಂದ್ರು. ನಾವು ಹೆಸ್ಕಾಂನಿಂದ ವಿದ್ಯುತ್ ಖರೀದಿ ಮಾಡಿ
ಅದನ್ನ ಇಂಡಸ್ಟ್ರಿಗಾತು, ಆಮೇಲೆ ವಾಣಿಜ್ಯೋದ್ಯಮಗಾತು, ಆಮೇಲೆ ರೈತರ IB ಸೆಟ್ಗಳಿಗೆ, ಹೀಗೆ ವಿದ್ಯುತ್ ಖರೀದಿ ಮಾಡಿ, ವಿದ್ಯುತ್ ಮಾರಾಟ ಮಾಡಿ ಬಂದಂತ ಹಣದಿಂದ ಆ ಒಂದು ಸಿಬ್ಬಂದಿ ವೇತನ ಹಿಡಿದು ಅದರ ಮೇಂಟೆನೆನ್ಸ್ ಹಿಡಿದು ಇವತ್ತ ಸರಿಯಾದ ರೀತಿಯಲ್ಲಿ ಇವತ್ತು ಆ ಸಂಘವನ್ನು ನಡೆಸಿಕೊಂಡು ಬಂದಿದ್ದಾರೆ. ಬಂಧುಗಳೇ, ಆ ಸಂಘದ ಮೇಲೆ ಇವತ್ತು ಹೊರಗಿನವರ ದೃಷ್ಟಿ ಬಿದ್ದಿದೆ. ಕಾರಣ ಇಷ್ಟೇ, ಅದು ಈ ತಾಲೂಕಿನ ಒಂದು ಅಸ್ಮಿತೆ ಅಂದ್ರೆ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಆ ತಾಲೂಕಿನ ಸಂಘವನ್ನ, ನಮ್ಮ ತಾಲೂಕಿನ ಸಂಘವನ್ನ ನಮ್ಮ ತಾಲೂಕಿನವರೇ ಇವತ್ತು ಮಾರ್ಗದರ್ಶನ ಮಾಡ್ಕೊತ ಬಂದಂತ ರಮೇಶ್ ಕತ್ತಿ ಹಾಗೂ AB ಪಾಟೀಲ್ರ ಮಾರ್ಗದರ್ಶನದಲ್ಲಿ ಬರುವ 28ನೇ ತಾರೀಕಿನಂದು ನಡೀತಕ್ಕಂತ ಚುನಾವಣೆಗೆ ನಾವು ಅವರಿಗೆ ಸಹಕಾರ ಮಾಡಿ ಆ ಸಂಘವನ್ನ ಉಳಿಸಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬಂದಿದೆ. ಬಂಧುಗಳೇ, ಇವತ್ತು ಹುಕ್ಕೇರಿಯಲ್ಲಿ ಅಷ್ಟೇ ಒಂದು ಸ್ಟೇಷನ್ ಇತ್ತು, ಈಗ 6 ಸ್ಟೇಷನ್, ಕೊಟಬಾಗಿ 11011 KV ಸ್ಟೇಷನ್, ಸುಲ್ತಾನ್ಪುರ್ 11011 ಸ್ಟೇಷನ್, ಆಮೇಲೆ ಬಾಗೇವಾಡಿ 11011 ಸ್ಟೇಷನ್, ಆಮೇಲೆ ನಿಮ್ಸೋಶಿ 11011 ಸ್ಟೇಷನ್, ಹೀಗೆ ದಿವಂಗತ ಉಮೇಶ್ ಕತ್ತಿ ಅವರು ಸರ್ಕಾರದಿಂದ ಮಂಜೂರು ಮಾಡಿಸಿ ಸ್ಟೇಷನ್ ರೈತರಿಗೆ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇಲ್ಲಿ ಸ್ಟೇಷನ್ ಮಾಡಬೇಕು, ಇಲ್ಲಿ ಸ್ಟೇಷನ್ ಆದ್ರೆ ಒಳ್ಳೆ ವಿದ್ಯುತ್ ಪೂರೈಕೆ ಆಗ್ತದೆ ಅಂತಕ್ಕಂಥ ಒಂದು ಕನಸಿಟ್ಕೊಂಡು ಸರ್ಕಾರ ಮಟ್ಟದಲ್ಲಿ ಶಾಂಕ್ಷನ್ ತಗೊಂಡು ಆ ಜಾಗ ಗುರುತು ಮಾಡಿ ಆ ಸ್ಟೇಷನ್ ಅನ್ನ ಇವತ್ತು ನಿರ್ಮಾಣ ಮಾಡಿ ಇಡೀ ತಾಲೂಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಯಾವುದೇ ರೈತರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಬಂದ್ರು. ಬಂಧುಗಳೇ, ತಮಗೆ ಇನ್ನೊಂದು ವಿಷಯ ಹೇಳಬೇಕು. ಇವತ್ತ ರಮೇಶ್ ಕತ್ತಿಯವರ ಯಾವ ರೀತಿ ಅಂದ್ರ ಒಂದು ತಾಯಿ ರೂಪ. ತಾಯಿ ಮಕ್ಕಳಿಗೆ ತಾಯಿದು ಪ್ರೀತಿ, ಮಮಕಾರ, ವಾತ್ಸಲ್ಯ ತಾಯಿಗಿರುತ್ತದೆ, ಮಲತಾಯಿಗಿರಲ್ಲ. ಅದೇ ರೀತಿ ತಾಯಿಯನ್ನು ನಾವು ಯಾವುದೇ ರೀತಿಗೆ ಬಿಟ್ಟು ಕೊಡೋದಿಲ್ಲ. ಅದೇ ಇವತ್ತು ತಾಯಿ ಸ್ಥಾನದಲ್ಲಿದ್ದು ಇಡೀ ಹುಕ್ಕೇರಿ ಕ್ಷೇತ್ರ ಇರೋದು, ಹುಕ್ಕೇರಿ ತಾಲೂಕನ್ನ ತಾಯಿ ಸ್ಥಾನದಲ್ಲಿ ನಿಂತು ಅದನ್ನ ಲಾಲನೆ ಪೋಷಣೆ ಮಾಡ್ತಾ ಬಂದಿದ್ದು ಯಾರಾದ್ರೂ ಇದ್ರೆ ಅದು ರಮೇಶನ ಕತ್ತಿ ಅಂತ ಹೇಳಿದ್ರೆ ಬಂಧುಗಳೇ, ಇವತ್ತು ಯಾವುದೇ ರೀತಿ ಆಶೆ ಆಮಿಷ ಒಡ್ಬಹುದು, ತಮಗೆಲ್ಲ ಏನಾದ್ರೂ ಹೇಳ್ಬೋದು. ಏನಂತಂದ್ರೆ ನಾವು ಸಣ್ಣಾಗಿರ್ತಾ ಗರ್ದಿ ಗಮ್ಮತ್ ಅಂತ ಇರ್ತಿತ್ತು, ಗರ್ದಿ ಗಮ್ಮತ್, ಇದು ಅವರ್ಕಿ ಗಮ್ಮತ್, ಗರ್ದಿ ಗಮ್ಮತ್, ಅದು ಕಿಂಜಾಗ ನೋಡೋದು, ಮ್ಯಾಲ ಅವ್ರು ಬಾರಿಸ್ತಾರ ಗರ್ದಿ ಗಮ್ಮತ್ ನೋಡ, ಮುಂಬೈ ಶಹರ ನೋಡ, ಹಂಗ ಆ ಬಣ್ಣದ ಫೋಟೋಗಳನ್ನ ತೋರಿಸ್ತಾರ, ಗರ್ದಿ ಗಮ್ಮತ್ ನೋಡ, ಮುಂಬೈ ಶಹರ ನೋಡ ಅಂತ. ಅದಕ್ಕೆ ತಾವು ಯಾವುದೇ ರೀತಿ ನೀವು ಮರಳಾಗದೆ ಬರುವಂತ ಚುನಾವಣೆಯನ್ನ ಮಾನ್ಯ ಶ್ರೀ ರಮೇಶನ ಕತ್ತಿ, ಮಾನ್ಯ ಶ್ರೀ ನಿಖಿಲನ ಕತ್ತಿ, ಮಾನ್ಯ ಶ್ರೀ AB ಪಾಟೀಲ್ರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಪ್ಯಾನೆಲ್ಗೆ 15 ಮತಗಳು ಬರ್ತವೆ. ಒಟ್ಟು ನಮ್ಮ ತಾಲೂಕಿನ ಕಾರ್ಯವ್ಯಾಪ್ತಿಯಲ್ಲಿ 15 ಸ್ಥಾನಗಳು, ಅದರಲ್ಲಿ ಜನರಲ್ 9, 2 ಮಹಿಳಾ, 1 ಅ, 1 ಬ, 1 SC, 1 ST, ಹೀಗೆ 6 ಬ್ಯಾಲೆಟ್ ಪೇಪರ್, 15 ಮತಗಳು ಬರ್ತವೆ. ಒಬ್ಬ ಮತದಾರರಿಗೆ ಯಾವುದೇ ರೀತಿ ಯಾವುದೇ ಆಮಿಷಗೆ ಒಳಗಾಗದೆ ಬರುವಂತ ಚುನಾವಣೆಯಲ್ಲಿ ರಮೇಶನ ಕತ್ತಿ ಹಾಗೂ AB ಪಾಟೀಲ್ರ ನೇತೃತ್ವದ ತಂಡವನ್ನ ನಾವು